ಚೈತ್ರ ಕುಂದಾಪುರ ತಂದೆ ಚೈತ್ರ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿರೋದು ಚೈತ್ರ ತಾಯಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಚೈತ್ರ ಕುಂದಾಪುರ ತಾಯಿ ರೋಹಿಣಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಪತಿ ಕುಟುಂಬದ ಜವಾಬ್ದಾರಿ ಇಲ್ಲದಿರುವಂತಹ ವ್ಯಕ್ತಿ. ನನ್ನ ದೊಡ್ಡ ಮಗಳು ಆಸ್ತಿಗೋಸ್ಕರ ತಂದೆಗೆ ಈ ರೀತಿ ಮಾತನಾಡೋದಕ್ಕೆ ಹೇಳ್ಕೊಟ್ಟಿದ್ದಾಳೆ. ಹಿರಿಯ ಮಗಳು ಗಾಯತ್ರಿಯಿಂದಲೇ ಇದೆಲ್ಲ ಆಗ್ತಾ ಇರೋದು ಅಂಥೇಳಿ ಚೈತ್ರ ಕುಂದಾಪುರ ತಾಯಿ ರೋಹಿಣಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮನೆ 12 ವರ್ಷದಿಂದ ಇದ್ದಾನೆ, 12 ವರ್ಷದಿಂದ ಇಲ್ಲೇ ಮಲ್ಕೊಂಡಿದ್ದ ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಇಲ್ಲಿ ಇದ್ದಾರೆ ಅಂತ ಇಲ್ಲ, ಕೆಲವರಿಗೂ ಇಲ್ಲಿದ್ದವರಿಗೂ ಗೊತ್ತುಂಟು. ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ, ಬಂದು ಹೋಗ್ತಿದ್ದ, ನಿಲ್ತಿರ್ಲಿಲ್ಲ. ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ, ಯಾರು ಮಾತಾಡ್ಬೇಕು ಏನಂತ. ಇವಳಿಗೆ ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೋ ಹೇಳ್ಕೊಟ್ಟು ಆದ್ರಿಂದ ಇವ್ರು ಮಾತಾಡಿದಷ್ಟು ಬಿಟ್ಟರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ. 3 ಹೆಣ್ಮಕ್ಳು ಇವ್ರು ದೊಡ್ಡವಳದಿಂದ ಹಿಡಿದು ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವರಲ್ಲ. ನಾವೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದ್ಲಿ ಮಕ್ಕಳು ಅಂತೇಳಿ ಹೇಳೋದು ಇಲ್ಲ. ಅವರು ನಾವಂತಿ ಬಿಟ್ಬಿಟ್ಟಿತ್ತು. ನಮಗೆ ನೋಡಿ ನೋಡಿ ಸಾಕಾಗಿತ್ತು. ಜಬರ್ದಸ್ತ್ ಮಾಡೋದು, ಹೊಡಿಯೋಕೆ ಬರೋದು, ಬೈಯೋಕೆ ಬರೋದು, ಹೊಡಿಯೋದು ಬಡೋದು ನಮಗೆ ನೋಡಿ ನೋಡಿ ಸಾಕಾಗಿ ಜೀವಮಾನ ಬೇಡ ಅನ್ಸಿಬಿಟ್ಟು ಇವ್ರ ವಿಷಯ ಬಿಟ್ಬಿಟ್ಟಿತ್ತು. ನಾವು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ಕೊಂಡು ಕೊಟ್ಲು. ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಮಾನಸಿಕವಾಗಿ ಅವ್ರು ಯಾವ ರೀತಿ ಇದ್ದಾರೆ, ಅವ್ರು ಮಾನಸಿಕ ಅವರಿಗೆ ಸರಿ ಇಲ್ಲ. ಅವರು ನನ್ನ ಗಂಡ ದುಡ್ಡು ತಗೊಂಡಾಗ ಅವರಿಗೆ ಕೊಡ್ತಾರೆ. ಚೈತನ್ಯ ಬಂದು ಅವಳಿಗೊಂದು ಸೈನ್ ಹಾಕ್ಸಿ ಇಡೀ ಜಾಗದ ಮೇಲೆ ಒಂದು 25 ಲಕ್ಷ ಅವಳಿಗೆ ಲೋನ್ ತೆಗೆದು ಕೊಡ್ತಾರೆ. ನಾನು ಸೈನ್ ಹಾಕ್ಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ. ಈಗ ಚೈತ್ರ ತಂದೆ ಮಾಡಿರುವಂತಹ ಆರೋಪಕ್ಕೆ ಈಗ ಚೈತ್ರ ತಾಯಿ ಕೊಡ್ತಾ ಇರುವಂತಹ ಕ್ಲಾರಿಫಿಕೇಶನ್. ಚೈತ್ರ ಸಹೋದರಿ ಗಾಯತ್ರಿ ಏನಿದ್ದಾರೆ ಅವರು ಆಸ್ತಿ ವಿಚಾರಕ್ಕಾಗಿ ಈ ಹಿಂದಿನಿಂದಲೂ ಕೂಡ ಕಿರಿಕ್ ಮಾಡ್ಕೊಂಡು ಬರ್ತಾ ಇದ್ರು. ನಾವು ಅದಕ್ಕೆ ಆಸ್ಪದ ಕೊಡಲಿಲ್ಲ. ಹಾಗಾಗಿ ಈಗ ಚೈತ್ರ ತೇಜೋವಧೆ ಮಾಡುವಂತಹ ಕೆಲಸವನ್ನು ಗಾಯತ್ರಿ ಅವರ ತಂದೆಯ ಮೂಲಕ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಚೈತ್ರ ತಾಯಿ ರೋಹಿಣಿ ಮಾಡ್ತಾ ಇರುವಂಥದ್ದು. ಚೈತ್ರ ತಂದೆ ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ನಿರಾಧಾರ, ಅವೆಲ್ಲವೂ ಕೂಡ ಯಾವುದು ಸತ್ಯವಲ್ಲ ಅನ್ನುವಂತಹ ಮಾತನ್ನು ಚೈತ್ರ ತಾಯಿ ರೋಹಿಣಿ ಆಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಆಸ್ತಿ ವಿಚಾರಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ ಹೊಸ ಆ್ಯಂಗಲನ್ನು ಕೂಡ ಕೊಟ್ಟಿರುವಂಥದ್ದು.